ಹೇ ಸೂರಪ್ಪ ನಾಯಕ, ಕೈ ಬಿಡಲೇ ನನ್ನನ್ನು. ನೀನು ಸೂರ್ಯವಂಶದ ಸೂರಪ್ಪ ನಾಯಕನೇ ಆದರೆ ಈ ರೀತಿ ಮೋಸ ಮಾಡೋದನ್ನು ಬಿಟ್ಟು ಎದುರಿಗೆ ಕಟ್ಟಿ ನಿಲ್ಲು. ಆವಾಗ ಗೊತ್ತಾಗುತ್ತದೆ ನಿನ್ನ ಶೂರತನ. ನಾಯಕರೇ, ದಯವಿಟ್ಟು ನನ್ನ ಮೈದುನನ್ನ ಬಿಟ್ಟು ಬಿಡಿ. ಬಂದ ಹಬ್ಬದಲ್ಲಿ ಈ ರೀತಿ ನಡೆದುಕೊಳ್ಳೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ನಮ್ಮ ಭಕ್ತಿ ಇದ್ದಷ್ಟು ದೇವರ ಪಟ್ಟಿಯನ್ನು ಕೊಡುತ್ತೇವೆ, ತೆಗೆದುಕೊಂಡು ಹೋಗಿ. ಹೌದು ನಾಯಕರೇ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಹಬ್ಬಕ್ಕೆ ಎಂದು ಮನೆಗೆ ಬೀಗರು ಬರುತ್ತಾರೆ. ಅವರ ಮುಂದೆ ನಮ್ಮನ್ನು ಅವಮಾನ ಮಾಡಬೇಡ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಬೇಡನೆ ಕೈ, ಕಾಲು ಎತ್ತಿದರೆ ಕಾಲನ್ನ ತೆಗಿತೇನೆ, ಕೈ ಎತ್ತಿದರೆ ಕೈಯನ್ನೇ ತೆಗಿತೇನೆ. ಬಾಯಿ ಬಿಟ್ಟರೆ ಮಗನೇ, ಬಾಯಿಗಳನ್ನು ಬಿಚ್ಚುತ್ತೇನೆ ಮಗನೇ. ಯಾರನ್ನ ನೀನು ಕುಳ್ಳಿ ಯಾರ ಮನಸ್ಸು ಕೊಟ್ಟರೆ ಮೈಲಾರ, ಮನಸ್ಸು ಬಿಟ್ಟರೆ ಎದುರಾಳಿಗ ನೀವು ಹರೋರ. ಹರೋಹರ ಲೇ ಮೈಲಾರ, ಇದು ಈ ಸೂರಪ್ಪ ನಾಯಕನ ಸಾಮ್ರಾಜ್ಯ. ಈ ನನ್ನ ಸಾಮ್ರಾಜ್ಯದಲ್ಲಿ ಯಾರಾಡಲು ಬಂದರೆ ಯಾನವಾಗಿ ಬರುವ ನನ್ನ ಪಾದದಲ್ಲಿ ಸೂರಪ್ಪ ನಾಯಕ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಮಗನೇ. ಸೂರಪ್ಪ ನಾಯಕ, ಸೂರಪ್ಪ ನಾಯಕ, ನನ್ನ ಬೆತ್ತವನ್ನು ನೆತ್ತಿಗೆ ಜೊತ್ತು ಈ ಮೈಲಾರ ಕೈ. ಈ ಮೈಲಾರಗ ಮೈ ತುಂಬಿ ಬಂದರೆ ಸಾಕು, ನಿಮ್ಮ ಮೂವರನ್ನು ಮಣ ಬಂದಂತೆ ಕರೆದಾಕಿ ಮಣ್ಣಿನಲ್ಲಿ ಹಾಕಿ. ತಮ್ಮ ಯಾಕೆ ಕಡ್ದು ಹಾಕ್ತಿರ್ಲಿ? ತುಂಬ ದೇವ್ರ ಪಟ್ಟಿ ಕೊಟ್ಟು ಬಿಡ್ರಿ. ಒಂದು ತಿಂಗಳು ಹೋದಂತೆ ಲೋಕ ಪ್ರಳಯ ಆಗಕ್ ಬಂದಾಯ್ತಲ್ಲಿ. ದೇವರ ಮೇಲೆ ಭಕ್ತಿರುವ ಈ ನಿನ್ನ ನಾಯಕನಿಗೆ ಸ್ವಂತ ದುಡ್ಡನ್ನು ಹಾಕಿ ದೇವರ ಜಾತ್ರೆ ಮಾಡುತ್ತೆ. ಅದನ್ನೆಲ್ಲ ಬಿಟ್ಟು ಬಡವರನ್ನು ಬೆದರಿಸಿ ದೇವರ ಹೆಸರನ್ನು ಹೇಳಿ, ದೇವರ ಹೆಸರನ್ನು ಹೇಳಿ ಜೀವನ ದುಡ್ಡನ್ನು ಎತ್ತಿಕೊಂಡು ಜೀವನ ಸಾಗಿಸುತ್ತಿರುವ ಈ ನಿನ್ನ ನಾಯಕನಿಗೆ ಅಂತ್ಯ ಸಿದ್ಧವಾಯ್ತು ಅಂತ ಹೇಳು. ಮಾಮ ಪಾಲಿಸು ಈ ನಾಯಕರ ನಾಯಕರಿಗೆ 101 ರೂಪಾಯಿ. ಏನು 101 ರೂಪಾಯಿ? ಮೈಲಾರ, ಈ ಸೂರಪ್ಪ ನಾಯಕನೆದರು ನಾಳೆ ಬೆಳಗಾವಿಗೆ ನೋಡಿದ್ರೆ ಮನೆತನದ ಪರಿಸ್ಥಿತಿಯನ್ನು ನಿನ್ನ ಮಾವನನ್ನು ಎತ್ತಿ ಹಾಕಿಕೊಂಡು ಹೋಗಿ